ಅಪ್ಪ ಸದ್ಯ ಅವ್ರು ಬರಲ್ಲ ಅಂತ ಹೇಳ್ಬಿಟ್ಟು ನಾವು ಹೊಟ್ಟೆ ತುಂಬ ತಿಂದಿದ್ದು ಒಳ್ಳೆದೇನೆ ಆಯಿತು ಅಲ್ವಾ. ಹೊಟ್ಟೆ ಎಲ್ಲ ತುಂಬೋಯ್ತು ನನಗಂತೂ ನಾನು. ನಡಿ ಹೋಗ್ಬಿಟ್ಟು ಹಂಗೇನೆ ಇತ್ಲಾಗ ಸ್ವಲ್ಪ ಹೊತ್ತು ಎಲ್ಲ ಆರಾಮಾಗಿ ಕುಂತ್ಕೊಬಿಡೋಣ. ತಣ್ಣಗೆ ಗಾಳಿ ಬಿಸ್ತೈತೆ. ಹೂ ಕಣತ್ತೆ. ತಣ್ಣಗಿರ್ಬೋದು ಬರ್ರಿ. ಯಾವುದೋ ಕಾರ್ ಬಂತೆ. ಯಾರ್ದತ್ತೆ ಕಾರು? ನಿಮ್ಮ ಮಗ ಏನಾರ ತಂದ್ಬಿಟ್ನಾ ಏನು ಅಂತ ಹೇಳ್ಬಿಟ್ಟು. ಕಾರು ಇಲ್ಲ, ನಮ್ಮ ನೆಂಟ್ರನ ಬಂದ್ಬಿಟ್ರಾ? ನಿಮ್ಮ ವೈನ್ ಫ್ರೆಂಡ್ಸ್ ಯಾರನ್ನ ಬಂದಿರ್ತಾರೆ. ಇನ್ನು ಯಾರು ಬಂದಿರ್ತಾರೆ ಬಾ. ಏನೇ ಯಾವುದು ಹೊಸ ಕಾರ್ ಇದ್ದಂಗೆ ಐತಲ್ವೇ? ಆರಾಗಿರೆ ಎಲ್ಲ ಹಾಕ್ಬಿಟ್ಟು ತಗೊಬಿಟ್ಟು ಬಂದಿದ್ದಂಗೆ ಅವ್ರೆ. ಅಮ್ಮ ತೆಗಿತೀನಿ ಇಲ್ಲಿ ಬಾಕ್ಲ ತೆಗಿತೀನಿ ನಿಧಾನ ಕೇಳಿ. ಆಗ ಬಹಳ ಚೆನ್ನಾಗಿತ್ತು ಬಿಡು. ದೇವಸ್ಥಾನ ಅಂತನೂ ಎಲ್ಲ ಪೂಜೆ ಗೀಜೆ ಎಲ್ಲನೂ ಸಂದಕ್ಕಾಯ್ತು. ಅಯ್ಯೋ ಅತ್ತೆ, ಇದೇನತ್ತೆ ಇದು? ಇವರು ಕಾರಾಗ ಬರ್ತಾವ್ರಲ್ಲತ್ತೆ. ನನಗೂ ಅದೇನೇ ಗೊತ್ತಾಯ್ತಿಲ್ಲ. ಕಾರು ಹೊಸ ಕಾರ್ ಇದ್ದಂಗೈತೆ. ಇವ್ರೇನಾರ ಹೊಸ ಕಾರ್ ತಗೊಬಿಟ್ರಾ ಅಂತ ಹೇಳ್ಬಿಟ್ಟು. ಅಯ್ಯೋ 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 ಅಯ್ಯೋ, ಇವ್ರೇನಾರ ಕಾರ್ ತಗೊಬಿಟ್ರೆ ನಮ್ಗೇನೇನಾರ ಮಾನ ಮರುವದಿ ಇರ್ತದೆ ಇಲ್ಲಿ ಇರಕ್ಕೆ ಮನೆಗೆ. ಇವರೆಲ್ಲ ಕಾರಾಗ ಓಡಾಡ್ತಾ ಇರ್ತಾರೆ. ನಾವು ಆಮೇಕಿಂದ ಭಿಕ್ಷುಕರ ಥರ ಒಳ್ಳೆ ಬೆಗ್ಗರ್ಸ್ ಥರ ಓಡಾಡಬೇಕಾಯ್ತದೆ. ಏನು ಮಾಡೋದು ಅಂತ ನೀನೇ ಗೊತ್ತಾಯ್ತಿಲ್ವಲ್ಲ ನನಗೆ. ಅವ್ರದ್ದಲ್ಲ ಅಂತ ಅನಿಸ್ತದೆ, ಸುಮ್ಕಿರು. ಯಾರೋ ಹೊಸ ಕಾರ್ ತಗೊಂಡಿದ್ರೇನೋ ಇವ್ರು ಅವ್ರ ಕಾರಾಗೇನೆ ಡ್ರಾಪ್ ಮಾಡಿಸ್ಕೊಂಡವ್ರು ಅಷ್ಟೇನೆ. ಅವ್ರದ್ದಾಗಕ್ಕೆ ಸಾಧ್ಯನೇ ಇಲ್ಲ. ಸರಿ ಅತ್ತೆ, ಆಯಿತು, ನಾನಿನ್ನು ಹೊರಡ್ತೀನಿ. ಹಾಸ್ಪಿಟಲಲ್ಲಿ ತುಂಬ ಪೇಷಂಟ್ಸ್ ಇರ್ತಾರೆ. ಹಾಂ, ಸುಮ್ಮನೆ ಹೋಗಬೇಕು. ಅವ್ರನ್ನ ಕಾಯಿಸೋದು ಅಷ್ಟು ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೇ ಹೋಗ್ತೀನಿ ನಾವು. ಸರಿ, ನನಗೆ ಟೈಮ್ ಆಯಿತು. ಇನ್ನು ಹೊಸ ಕಾರಲ್ವಾ, ಸುಮ್ಮನೆ ಅಲ್ಲಿ ಇಲ್ಲಿ ಯಾಕೆ ತೊಗೊಂಡೋಗ್ಬೇಕು? ಜಾಸ್ತಿ ಲಾಂಗ್ ತೊಗೊಂಡೋಗಿ ಹೋಗಬೇಡಿ. ಸ್ವಲ್ಪ ಹೊಸ ಕಾರಲ್ಲ, ಒಂದು ಸರ್ವಿಸ್ ಏನಾದರೂ ಆಗಲಿ ಸರಿನಾ? ನೇಮ್ ಪ್ಲೇಟ್ ಹಂಗೇನೆ ಆದಷ್ಟು ಬೇಗ ಹಾಕ್ಸಿ. ನಾನು ನೋಡ್ತೀನಿ. ಅಯ್ಯೋ ಸೊಸೆ, ಅವ್ರದ್ದೇ ಹೊಸ ಕಾರಂತೆ. ಅಯ್ಯೋ 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 ಅತ್ತೆ, ಹೊಸ ಕಾರು. ಹೊಸ ಕಾರ್ ತಗೊಬಿಟ್ರ ಇವರು. ಅಯ್ಯೋ ನಾನೇನು ಮಾಡಲಿ ಇವಾಗ? ಹೊಸ ಕಾರ್ ತಗೊಬಿಟ್ಟವ್ರಲ್ಲ ಇವರು. ಅಯ್ಯೋ ದೇವ್ರೇ. ಒಬ್ಳಿನವ ನಡ್ಕೊಂಡೈತ್ಯಾ? ಕಾರಾಗೆ ಹೋಗು. ಕಾರ್ ಇರೋದೇನಕ್ಕೆ ಓಡಾಡ್ಸಕ್ಕೆ ಅಂತ ತಾನೇ ಕಾರ್ ತಂದಿರೋದು. ನೀನು ಕಾರಾಗ ಓಡಾಡಿದಂಗೆ ಸುಮ್ಮನೆ ಇರಲಿ ಪರ್ಲಿ ಅಂತ ಕುಂತ್ಕೊಂಡ್ರೆ ಹೆಂಗೇಳು? ಕಾರಾಗೆ ಹೋಗು ಮಗ, ಹೋಗ. ಕಾರಾಗ ಬಿಟ್ಬಿಟ್ಟು ಬಾ, ಹೋಗು ಆಸ್ಪತ್ರೆ ತನಕ. ಅಯ್ಯೋ ಅತ್ತೆ, ಇರೋದಿನ್ನ ಪಕ್ಕದಲ್ಲಿಲ್ಲ. ಅಲ್ಲಿ ಕಾರ್ ತಗೊಂಡೋದ್ರೆ ನಿಲ್ಸಕ್ಕೆ ಜಾಗನೂ ಆಗಲ್ಲ. ತಗೊಂಡೋಗೋದು ಅಂತ ಚೆನ್ನಾಗೂ ಇರಲ್ಲ ಬಿಡಿ. ಇಷ್ಟು ದೂರಕ್ಕೆಲ್ಲನೂ ಸುಮ್ಮನೆ ಕಾರ್ ಎತ್ಕೊಂಡು ಯಾಕೆ ಹೋಗ್ಬೇಕು ಅತ್ತೆ? ನಾನು ನಡ್ಕೊಂಡೇ ಹೋಗ್ತೀನಿ, ಪರವಾಗಿಲ್ಲ. ಸುಮ್ಮನೆ ಕಾರಲ್ಲಿ ಎಲ್ಲ ಏನಕ್ಕೆ ಅಷ್ಟು ದೂರ ಹೋಗ್ಬಿಟ್ಟು ಬಂದಿದ್ದೀವಲ್ಲ, ಸಾಕು. ಸರಿನಾ? ನಾನೇ ನೋಡ್ತೀನಿ. ಪೇಷಂಟ್ಸ್ ಎಲ್ಲ ತುಂಬ ಜನ ಕಾಯ್ತಾ ಇರ್ತಾರಲ್ಲಿ. ಸರಿ ನಡಿ, ಮತ್ತೆ ನಾನು ನಡ್ಕೊಂಡೇ ಬರ್ತೀನಿ. ಹಂಗೇನೆ ಬಿಟ್ಬಿಟ್ಟು ಬರ್ತೀನಿ ಬಾ. ಹುಷಾರಾಗಿ ಹೋಗ್ಬರಪ್ಪ, ಹುಷಾರು. ಹಂಗೆ ಬರ್ಬೇಕಾದ್ರೆ ಹೊಸಿ ಸ್ವೀಟು ಗಿಟ್ಟು ತಗೊಬಿಟ್ಬಾರೋ, ಇಲ್ಲಾಂದ್ರೆ ಮೈದಾ ಹಿಟ್ಟು ತಗೊಬಿಟ್ಬಾರೋ. ಒಬ್ಬಿಟ್ಟಿಗೆ ಬಿಟ್ಟು ಮಾಡ್ತೀನಿ. ಹೊಸ ಕಾರಲ್ವಾ, ಒಬ್ಬಿಟ್ಟಿನಾರ ಮಾಡನಿ. ಸುಮ್ಮನೆ ಹೊಸದಾಗ ಮನೆಗೆ ಬಂದೈತೆ, ಏನು ಮಾಡಲಿಲ್ಲ ಸಿಹಿ ತಿಂಡಿ ಅಂದರೆ ಸಂದಕ್ಕಿರಕ್ಕಿಲ್ಲ. ಒಂಚೂರು ಒಬ್ಬಿಟ್ಟಿಗೆ ಬಿಟ್ಟಿನಾರ ಮಾಡಿದ್ರೆ ಎಲ್ಲರೂ ತಿನ್ಕೋತಾರೆ ಮನೆಗೆ. ನೀನು ಯಾಕೆ ಮಾಡಿ ಶ್ರಮ ತಗತ್ತೀಯ? ಸುಮ್ಕಿರಮ್ಮ, ಒಬ್ಳೇನೇ ನಾನು ಬರ್ಬೇಕಾದ್ರೆ ಬೇಕ್ರಿನಾಗೆ ನೀವು ಒಬ್ಬಟ್ಟು ಗಿಬ್ಬಟ್ಟು ಎಲ್ಲ ತಗೊಬಿಟ್ಟು ಬರ್ತೀನಿ. ನೀನು ಸುಮ್ಕಿರೋ. ಏನೇ ಮಾಡಿದ್ರು ಮಗ, ಬೇಕ್ರಿನಾಗ ಮಾಡೋದು ಒಂಥರ, ಮನೆಗೆ ಮಾಡೋದೇನು ಒಂಥರ. ಸರಿ, ಅದೇನೋ ಮಾಡಪ್ಪ. ನನಗೂ ಸಾಕಾಯ್ತು. ಬೆಳಗ್ಗೆಯಿಂದ ಅಡ್ಡಾಡಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಂತ ಹೇಳ್ಬಿಟ್ಟು ಸಾಕಾಗೋಗ್ಬಿಟ್ಟೈತೆ. ಸರಿ ಹೇಳು, ಹೋಗ್ಬಿಟ್ಟು ಬರ್ರಿ. ಹುಷಾರು ಹುಷಾರು. ಏನಕ್ಕ ಇದು? ಯಪ್ಪ, ಹೊಸ ಕಾರು. ಅಕ್ಕ, ನಿಮ್ದಿನ ಹೊಸ ಕಾರು? ಯಾರ್ದಕ್ಕ? ಅಯ್ಯೋ ನನ್ನ ಮಗನೇ ನೀನಿಯ. ಬ್ಯಾಡ ಅಂದ್ರು ಸರ್ಪ್ರೈಸ್ ಕೊಡ್ತೀನಿ, ಸರ್ಪ್ರೈಸ್ ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಕಾರ್ ನೀನಿಯ ಸರ್ಪ್ರೈಸು ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟ ಕಣಕೊಂಡಕ್ಕ. ಬ್ಯಾಡ ಬ್ಯಾಡ ಅಂದೆ. ನನಗೆ ಏನಕ್ಕಪ್ಪ ಬೇಕು ಇದು ಎಲ್ಲನೂ? ಬ್ಯಾಡ ಕಣಪ್ಪ ಅಂತ ಹೇಳ್ದೆ ನಾನು. ಆದ್ರೂ ಕೇಳಲೇ ಇಲ್ಲ. ಇಲ್ಲ ಕಣಮ್ಮ, ನೀವು ಸುಮ್ಕಿರು, ಮದ್ವೆಗೆ ಓಡಾಡಕ್ಕೆ ಅದಕ್ಕೂ ಇದಕ್ಕೆಲ್ಲ ಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಈಗಳವ ಕಾರ್ನ ಕೊಡಿಸ್ದ. ನಾನು ನನ್ನ ಬಾವಿ ಸೊಸೆ ಇಬ್ರು ಹೋಗಿ ಕಾರ್ ಎತ್ಕೊಬಿಟ್ಟು ಬಂದ್ವಿ ಕಣವ. ಅಯ್ಯೋಯ್ಯೋ ಸೊಸೆ, ಇದೇನ್ಲ ಇದು? ಅಯ್ಯೋಯ್ಯೋ, ನಿಜವಾಗೂನುವೆ. ಹಾಂ, ಅಬ್ಬ, ಇವ್ರ ಕಾರೇನೇನಿಯ? ಹೊಟ್ಟೆಲ್ಲ ಉರಿತಾ ಇತ್ತಲ್ಲೇ. ಅಯ್ಯೋ, ನಮ್ಮಮ್ಮನ ಬರಬಾರ್ದಿತ್ತ. ನಮ್ಮಮ್ಮ ಏನಾರ ಒಂದು ಮಾಡೋದೇನೋ ಬಂದಿದ್ದಿದ್ರೆ ಎಲ್ಲ ಹಾಳು ಬಿದ್ದೋಯ್ತಲ್ಲ. ಅಯ್ಯೋ, ಕಾರು ಕಾರು ಕಾರು, ನನ್ನ ಪ್ರೀತಿಯ ಕಾರು. ಅಯ್ಯೋ, ಏನಪ್ಪ ಮಾಡಲಿ? ನಿನ್ನ ಮಗ ಬಿಡಕ ಎಷ್ಟು ಒಳ್ಳೆನಾಗ ಹೋಗ್ಬಿಟ್ಟವ್. ನಿನ್ನ ಮಗ ಭಾಳ ಒಳ್ಳೆನಾಗ ಹೋಗ್ಬಿಟ್ಟವನೇ. ಅಲ್ಲ, ಕಾರ್ ತಗೊಂಡವನೇನೋ. ನಿಂದು 20 ಲಕ್ಷ ಬೆಲೆ ಬೆಳಕಿಲ್ವ ಈ ಕಾರು? ಗೊತ್ತಿಲ್ಲ ಕಣಕ, ನನಗೋದು ಎಷ್ಟು ಲಕ್ಷ ಬೆಲೆ ಬಾಳ್ತದೋ ನಾನೇನು ಕೇಳೋಕ್ಕೆ ಹೋಗಲಿಲ್ಲ. ನನ್ನ ಮಗ ಸೊಸೆ ಇಬ್ರು ಮಾತಾಡ್ಕೊಂಡೇನೋ ತಗೊಂಡವ್ರೆ ಕಣಕ. ನನಗದೆಲ್ಲ ಗೊತ್ತಿಲ್ಲ. ಹೆಂಗೋ ಸಂದಾಕಿದ್ರೆ ಮಕ್ಕಳು ಸಂದಾಕಿದ್ರೆ ಅಷ್ಟೇ ಸಾಕಲ್ವೇನಕ? ಅದಕ್ಕೆ ನನಗಿನ್ನು ಏನು ಬೇಕು ಹೇಳಕ್ಕ ನನಗೆ. ಅದಕ್ಕೆ ನೀನು ಸುಮ್ಮನೆ ಆಗ್ಬಿಟ್ಟೆ. ಏನೋ ಅವ್ರವ್ರು ಇಷ್ಟ ಕಣಕ. ಇರೋನೊಬ್ಬ ಇವನ್ ಮಗ, ಇನ್ನು ಅವನು ಸಂದಾಕಿಲ್ಲ ಅಂದರೆ ಹೆಂಗಕ್ಕ? ಅದಕ್ಕೆ ನಾನು ಸರಿ ಬಿಡು, ತಗೊಂಡು ಸಂದಾಕಿರ್ಲಿ ಅಂತ ಸುಮ್ಮನೆ ಗುಂಡಕ್ಕ. ಇನ್ನೇನು ಸಮಾಚಾರ? ಬಾ ಒಳಗಡೆ ಕೂತ್ಕೊಳ್ಳಿವಂತೆ. ಓ ಬುಡಕ, ಸ್ವೀಟ್ ಪಟ್ಟು ಕೊಡು, ಬತ್ತೀನಿ. ಸಾಯಂಕಾಲ ಸ್ವೀಟ್ ಗಿಟ್ಟಿನಾರ ಕೊಡಮೋ. ಆಮೇಲಿಂದ ಕೊಡ್ದಿದ್ದಂಗೆ ಇರ್ಬೇಡ, ಹೊಸ ಕಾರು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳ್ಬಿಟ್ಟು ಬತ್ತೀನಿ. ಸರಿನಾ? ಸರಿ ಗುಂಡಕ್ಕ, ಆಯ್ತು. ಅತ್ತೆ ನೋಡ್ದತ್ತೆ, ಈ ಕಾರ್ ಏನತ್ತೆ? ಇನ್ನೋವಾ ಕಾರ್ ಇರ್ಬೋದೇನತ್ತೆ? ಅತ್ತೆ, ಒಂದು 35 ಲಕ್ಷ ಇರ್ತದೆ ಅಂತ ಅನ್ನಿಸ್ತದೆ ಕಣತ್ತೆ. ಅಲ್ಲಿ ನೋಡತ್ತೆ, ಕಾರ್ ತಗೊಂಡಿರೋದು. ನನಗಂತೂ ಹೊಟ್ಟೆ ಎಲ್ಲ ಉರ್ದೋಯ್ತೈತೆ. ನಾವು ಇವ್ರ ಮುಂದೆ ಬೈಕಾಗಿ ಓಡಾಡಿದ್ರೆ ನಮ್ಮ ಮಾನ ಮರುವದಿ ಏನಾದರೂ ಇರ್ತದ ಕಣತ್ತೆ? ಮಾನ ಮರುವದಿ 10 ಪೈಸಕ್ಕೆ ಹರಾಜಾಗೋಗ್ಬಿಡ್ತದೆ ಕಣತ್ತೆ. ನೋಡು ಹೆಂಗೆ ಕಾರ್ ತಗೊಬಂದು ನಿಲ್ಲಿಸ್ಕೊಂಡವ್ರೆ ಅಂತ ಹೇಳ್ಬಿಟ್ಟು. ನಿಮ್ಮ ಮಗಂಗೆ ಹೇಳಿ ಅತ್ತೆ, ಒಂದು ಕಾರ್ ತಗೊಬಿಟ್ಟು ಬಂದು ನಿಲ್ಲಿಸ್ಕ ಅಂತ ಹೇಳ್ಬಿಟ್ಟು. ಒಂದು ಕಾರನ್ನೇ ತಂದ್ಬಿಟ್ಟು ನಿಲ್ಸಕ್ಕಿಲ್ಲ ಅಂತ ಹೇಳಿದ್ರೆ ಹೆಂಗತ್ತೆ?
ಅಯ್ಯೋ ನನಗಂತೂ ಹೊಟ್ಟೆಲ್ಲ ಉರಿತೈತೆ. ನನ್ನ ಸೌತಿ ನೀ ಕಾರಾಗ ಓಡಾಡ್ತಾ ಇದ್ರೆ ನಾನು ತಾನೇ ಹೆಂಗೆ ಸುಮ್ಕಿರ್ಲಿ ಹೇಳು. ನನಗೆ ಹೊಟ್ಟೆ ಉರ್ಕೊಳಕ್ಕಿಲ್ವ ನನಗೂನುವೆ, ಹೆಂಗೆಂಗೋ ಆಗಕ್ಕಿಲ್ವ ನನಗೂನುವೆ. ಅಯ್ಯೋ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ನಿಜವಾಗೂ ಹೊಸ ಕಾರನೇನಿಯಾ ಸೆಕೆಂಡ್ ಹ್ಯಾಂಡ್ಲಿ ಯಾವ್ದಾನ ಇರ್ಬೋದೇನೋ ಕಣೆ ಅಲ್ವೇ. ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ಹೊಸ ಕಾರು ಅಂತ ಹೇಳ್ಬಿಟ್ಟು ಪಿಲೇಟ್ ಎಲ್ಲ ಹಾಕಿಲ್ಲ ಇನ್ನೊಂದು ಕಣತ್ತೆ. ಇನೋವಾ ಕಾರು ಒಂದು 35 ಲಕ್ಷ ಇರ್ತದೆ ಕಣತ್ತೆ. ಇವ್ರು 35 ಲಕ್ಷ ತಂದವ್ರೆ ಅಂದರೆ ನಾವು ಹೆಂಗನ ಮಾಡಿ 40 ಲಕ್ಷದ ಗಾಡಿ ತರಲೇಬೇಕು ಕಣತ್ತೆ. ಹೆಂಗನ ಮಾಡಿ ಮಾವ ಇನ್ನ ಕೇಳ್ಬಿಟ್ಟು ಅವ್ರಿಗಿನ ನಾವೇನು ಕಡಿಮೆ ಕಣತ್ತೆ. 40 ಲಕ್ಷ ರೂಪಾಯಿದನ್ನ ತರಲಿಲ್ಲ ಅಂದರೆ ನನಗಂತೂ ನೆಮ್ಮದಿನೇ ಇರಕ್ಕಿಲ್ಲ. ತರಲೇಬೇಕು ಕಣತ್ತೆ. ನಮಗೆ ಇವ್ರು ಹೆಂಗೆ ಉರಿಸ್ತಾವ್ರೋ ನಾವು ಹಂಗೆ ಉರಿಸ್ಬೇಕು ಕಣತ್ತೆ. ನೀನು ಸರಿಯಾಗಿ ಹೇಳ್ದೆ ನೋಡಿ. ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇವ್ರಿಗಿನ ನಾವೇನೆ ಕಮ್ಮಿ, ನಾವು ಎಲ್ಲದಕ್ಕಿಂತ ಶಾನೇನೇನಿಯ. ನಾವೇ ಗತಿಗೆಟ್ಟಲ್ಲಿ ಕುಂತಿಲ್ಲಲ್ವಾ. ನಾವೂ ಏನಾರ ಒಂದು ಮಾಡ ನೀರು. ನಾವೂ 40 ಲಕ್ಷ ರೂಪಾಯಿ ಕಾರ್ ತಂದ್ಬಿಟ್ಟು ನಿಲ್ಸೋಣ. ಇದೇನು ಕಾರು ಏನು ಸಂದಕ್ಕೆಲ್ಲ ನೋಡಕ್ಕೆ ಹೇಳು. ಒಳ್ಳೆ ಹಂಗೋ ಹಿಂಗೋ ಐತೆ. ಒಳ್ಳೆ ಎಂಥ ಕಾರು ಅಂತಂದ್ರೆ ಇದು ಡಬ್ಬ ಡಕೋಟ ಕಾರು. ನಾವು ತಗೊಬಿಟ್ಟು ಬರೋದು ಸುಮ್ಕಿರೋ ಬೆಂಚೋ ಆಡಿನೋ ಅಂತ ಕಾರ್ ತಗೊಬಂದ್ಬಿಟ್ಟು ನಿಲ್ಸನಿ. ನೀನೇನು ತಲೆ ಕೆಡ್ಸ್ಕೊಬೇಡ. ಮತ್ತೆ ಸರಿ ಹೇಳತ್ತೆ, ಆಯಿತು ಹಂಗೆ ನೀನು ಮಾಡೋಣ. ಈ ಡಕೋಟ ಕಾರು ಏನು ಚೆನ್ನಾಗಿಲ್ಲ. ಈ ಡಕೋಟ ಕಾರು ಅಲ್ಲೇ ಎಷ್ಟು ಚೆನ್ನಾಗೈತೆ. ಸಾಕತ್ತ ಮರೇ ಹೊಸ ಕಾರ್ ತಗೊಬಿಟ್ಟು ಬಂದ್ರ ಭಾಳ ಸಂದಕೈ ಸಾಕತ್ತ ಮರೇ. ಗಾಡಿ ನೋಡಕ್ ಮಾತ್ರ ಪಳ 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 ಅಂತ ಐತೆ ಹೊಸ ಕಾರು. ಸೀಮೆ ಕಿಲ್ದಿರೋ ಕಾರು. ಈ ಮುದ್ಕೋದಕ್ಕೆ ಪೋಜ್ ಬೇರೆ ಕೊಡ್ತಾವಳೆ. ಓ ಸಾಕತ್ತ ಮರೇ ಕಾರ್ ತಗೊಬಿಟ್ಟು ಬಂದ್ರ ಭಾಳ ಚೆನ್ನಾಗೈತದು. ಕಾರ್ ಮಾತ್ರ ಬೋ ಪಸಂದಾಗೈತೆ. ನಮಗೆ ಸ್ವೀಟು ಪಟ್ಟು ಕೊಡಕ್ಕಿಲ್ವೋ. ನೀವು ಬಿಡಿ ಅಷ್ಟು ವರ್ಷದಿಂದ ತರದಿದ್ದು ಇವಾಗ ಬಂದಿದ್ದ ತಕ್ಷಣ ಏನಿಯಾ ತಂದುಬಿಟ್ಟಿದ್ದೀರಾ ಲೇ. ಯಾಕ ಕಾರು ಇವ್ರದಲ್ಲ, ರಾಣಿ ಅಮ್ಮವ್ರದ್ದು ಕಾರು. ಅವ್ರು ತಕೊಬಿಟ್ಟು ಬಂದಿರೋದು ಕಾರ್. ಅವ್ರ ಮಗ ತಂದ್ಬಿಟ್ಟು ಚಿಕ್ಕ ಸಾವುಕಾರ ತಂದ್ಬಿಟ್ಟು ನಿಲ್ಸಿರೋದು ಕಾರ್. ಇದನ್ನ ಏನಕ್ಕ ಹೇಳ್ತಿದ್ಯಾ ನೀನು? ದೇವ್ರಣಕ್ಕೆ ಅವನೇನಿಯೇ ತಂದು ನಿಲ್ಸಿರೋದು ಕಾರ. ಅವನೇನಿಯೇ ತಂದು ನಿಲ್ಸಿರೋದು ಕಾರ. ನೋಡ್ದ ನಮ್ಮ ಚಿಕ್ಕ ಸಾವುಕಾರ ಹೆಂಗೆ ಉದ್ದಾರ ಆಗೋಗ್ಬಿಟ್ಟ ಅಂತ ಹೇಳ್ಬಿಟ್ಟು. ಅವ್ರು ತಗೊಂಡವ್ರ ಕಾರ್ ಅಂದಮೇಲೆ ನಿಮ್ದು ಅಲ್ವೇ? ಮನೆಗೆ ಇಬ್ರು ಇದ್ದೀರಾ ಅಂತಂದ್ಮೇಲೆ ಯಾರು ತಗೊಂಡ್ರೆ ಏನಕ್ಕ ಕಾರ? ನೀನು ತಗೊಳಕ್ಕಿಲ್ವೇನು ಕಾರ್ನ? ನಮ್ಮ ಅತ್ತೆಗೆ ಇಂಥ ಕಾಂಜಿ ಪಿಂಜಿ ಕಾರಾಗೆಲ್ಲ ಓಡಾಡ್ಬಿಟ್ಟು ಅಭ್ಯಾಸನೇ ಇಲ್ಲ. ಏನಿದ್ರು ದೊಡ್ಡ ಕಾಸ್ಟ್ಲಿ ಕಾರಾಗೆ ಏನಿಯ ಓಡಾಡ್ಬಿಟ್ಟು ನಮ್ಮ ಅತ್ತೆಗೆ ಅಭ್ಯಾಸ ಇರೋದು ಅಂತ ಹೇಳಿದ್ರೆ ಇಂಥ ಕಿತ್ತೋಗಿರೋ ಡಕೋಟ ಕಾರಾಗ ಯಾರು ಓಡಾಡ್ತಾರೆ? 40-50 ಲಕ್ಷ ರೂಪಾಯಿ ಕಾರ್ ತಗೋಬೇಕು ಅಂತ ನಮ್ಮ ಅತ್ತೆ ಅವತ್ತಿಂದನೂ ಪ್ಲಾನ್ ಮಾಡ್ತಾ ಇತ್ತು. ಇನ್ನೇನು ತರಬೇಕು ಅಂತ ಅನ್ಕೊಂಡಿದ್ವಿ. ಅಷ್ಟ್ರಾಗಲೇ ನೀನೇ ಇವ್ರು ತಂದು ನಿಲ್ಸವ್ರೆ 20 ಲಕ್ಷದ ಕಾರ್ನ. ನಾವು ಆದಷ್ಟು ಬೇಗ ತಗೊಬಿಟ್ಟು ಬರ್ತೀವಿ ಹೇಳಿ. ಸಸೆ ಇದ್ಯಾಕ್ಲೆ ಹಿಂಗೆ ಬಿಲ್ಡಪ್ ಕೊಡ್ತಾ ಇದೆಯಾ? ನಿಮ್ಗೆ ಗೊತ್ತಾಗಕ್ಕಿಲ್ಲ, ಸುಮ್ಕಿರತ್ತೆ. ಇಂಥವ್ರಿಗೆಲ್ಲ ಹಿಂಗೇನೇ ಬಿಲ್ಡಪ್ ಕೊಡಬೇಕು. ನಿಮ್ಗೇನು ಗೊತ್ತಾಗಕ್ಕಿಲ್ಲ. ಏನು ಕಾಸಿರೋರು ಇದನ್ನು ತಗೊಬಿಟ್ಟು ಬರ್ತೀರಾ, ವಿಮಾನವೇ ತಗೊಬಿಟ್ಟು ಬರ್ತೀರಾ. ನಮಗೆ ನಮ್ಮ ತಂದಾಗೆಲ್ಲ ಒಂದೊಂಚೂರು ಸ್ವೀಟ್ ಬಾಕ್ಸ್ ಕೊಟ್ಬಿಟ್ರೆ ನಮಗೂ ಭಾಳ ಖುಷಿ ಆಯ್ತದೆ. ನಮ್ಮ ಊರಾಗಿನ ಯಾರು ತಂದೋರ್ಕೊಳವ? ನೀವು 40-50 ಲಕ್ಷ ರೂಪಾಯಿ ಕಾರ್ ತಗೊಬಿಟ್ಟು ಬರ್ತೀರಾ ಅಂದರೆ ಊರಿಗೆ ನೀವೇನೇ ಸಾವುಕಾರಲ್ವ ತಗೊಬಿಟ್ಟು ಬರ್ತೀರಾ. ನಮ್ಮಂದರ ಕೈಲೆಲ್ಲ ಎಲ್ಲ ಆಯ್ತದೆ. ನನ್ನ ಮೊಮ್ಮಗನೂ ಸ್ವಿಫ್ಟ್ ಕಾರ್ ತಗೊಬಿಟ್ಟು ಬಂದ 9 ಲಕ್ಷ ರೂಪಾಯಿ ಕೊಟ್ಬಿಟ್ಟು. ಅದು ಬೆಂಗಳೂರಲ್ಲಿ ನಿಲ್ಸ್ಕೊಬಿಟ್ಟವನಿ. ಭಾಳ ಸಂದಕೈತೆ ಸ್ವಿಫ್ಟ್ ಕಾರನೂ. ಅತ್ತೆ ಇಲ್ಲೇ ನಿಂತ್ಕೊಂಡಿದ್ರೆ ಸುಮ್ಕೇನೆ ಕೊಯ್ತಿರ್ತಾರೆ ಸೀಮೆಗಿಲ್ದಿರ ಕಾರು. ಅತ್ತೆ ಮಾವನ ಹತ್ರ ಮಾತಾಡಿ 40 ಲಕ್ಷ ರೂಪಾಯಿ ಕಾರ್ನ ಇಳಿಸ್ಬೇಕತ್ತೆ. ನಾವು ನಡೀರಿ. ಹಿಂಗೆ ಇದ್ರೆ ಈ ಮುದುಕಿಯರ್ನ ಮಾನ ಮರ್ಯಾದೆ ಎಲ್ಲನೂ ಹರಾಜ್ ಹಾಕ್ಬಿಡ್ತಾರೆ. ಹರಾಜ್ ಹಾಕ್ಲಿ ಬಿಡೆ. ನಾವಂತೂ ಕಾರ್ ತಂದು ನಿಲ್ಲಿಸ್ತೀವಲ್ಲ, ಇಲ್ಲಿ ನಿಲ್ಸೋದು ಬೇಡ, ಊರ್ ಮುಂದೆ ನಿಲ್ಸೋಣ ಕಾರ್ನ. ಊರ್ ಮುಂದೆ ನಿಲ್ಸಿದ್ರೆ ಎಲ್ಲರೂ ನೋಡ್ತಾರೆ. ಹುರ್ಕೊಂಡು ಹಂಗೆ ಸಾಯ್ಬೇಕು ಹುರ್ಕೊಂಡು. ಹಂಗೆ ಮಾಡೋಣ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಬಾ ನಾಯಿ ಬೊಗಳ್ಕೊಂಡ್ಲಿ ಇವ್ರು ಬೊಗಳ್ಕೊಂಡ್ಲಿ ನಮ್ಗೇನಂತೆ. ಬಾ ಕಾರ್ ತಗೊಬಿಟ್ಟು ಬರ್ತೀವಲ್ಲ ಅವತ್ತು ಮಾತಾಡಲಿ ಇವ್ರು. ಇವಾಗಲೇ ಮಾತಾಡ್ಬಿಟ್ಟು ಏನು ಪ್ರಯೋಜನ ಹೇಳು? ಬಾ ಸರ್ನ ಹೋಗೋಣ ನಡಿ. ನಡಿವತ್ತೆ. ಏನೇ ಹೇಳು, ಇವಮ್ಮಂಗೆ ಹೊಸಿ ದುರಂಕಾರ ಶಾನೆ. ನಮ್ಮ ರಾಣಿ ಅಮ್ಮಂಗೆ ಈ ವರ್ಷ ಕಷ್ಟ ಇದ್ರೂ ಇವಾಗ ದೇವರು ಕಂಡುಬಿಟ್ಬಿಟ್ಟು ಭಾಳ ಒಳ್ಳೇದನ್ನೇ ಮಾಡ್ತಾವನಿ ಆಲ್ವಗುಂಡಕ್ಕ. ಅಯ್ಯೋ ನೀ ಒಳ್ಳೆ ಕೆಲಸ ಮಾಡ್ತಾವನಿ ಅಂತ ಹೇಳಿಯಾ? ಭಾಳ ಒಳ್ಳೆ ಕೆಲಸ ನೀ ಮಾಡ್ತಾವನಿ. ದೇವರು ಒಳ್ಳೆ ಸಸಿಯ ಕೊಡ್ತಾವನಿ. ಮಗನೂ ಒಳ್ಳೆನಾಗವನಿ. ಕಾರ್ ತಗೊಬಿಟ್ಟು ಬಂದವನಿ. ಅದೇನಾದ್ರು ಬಿಸ್ನೆಸ್ ಮಾಡ್ತಾವನಂತೆ. ಎಲ್ಲ ಮಾಡ್ಕೊಂಡು ಸಂದಕೇನಿ ಅವ್ರಿ. ಬಾಕ ಇವತ್ತಲ್ಲ ನಾಳೆ ಒಳ್ಳೇದಾಯ್ತದೆ. ಕಣಕ್ಕ ಬುಡಕ್ಕ. ಇನ್ನು ಮುಂದಿನ ರಾಣಿಯಮ್ಮ ಸಂದಾಗ ತಿನ್ಕೊಂಡಿರ್ಲಿ ಅತ್ತ. ಆ ಸಾವುಕಾರನಿಂದ ಅಂತೂ ನೆಮ್ಮದಿರ್ಲಿಲ್ಲ. ಮಗ ಸೊಸೆಯಿಂದ ನೆಮ್ಮದಿಯಾಗಿರ್ಲಿ. ಇಲ್ಲ ಅಂದರೆ ಪಾಪ ಅವಮ್ಮತಾನೆ ಸಾಯ ಗಂಟ ಕೊರಗಬೇಕಾಯ್ತದ. ಬಾಕ ಬಾಬಾ ಒಳಗಡೆಗೆ ಹೋಗಿ ಸ್ವೀಟ್ ಕೇಳೋಣ. ಬಾಕ.